ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಒಂದ್ ವೇಳೆ ಇವ್ರ 5 ಪ್ರಶ್ನೆಗೆ ಸರಿ ಉತ್ತರ ಕೊಟ್ರೆ? ಮಂದ ಬುದ್ಧಿ, ತಮಾಷೆ ಮಾಡ್ತಿದ್ಯಾ? ಲಂಡನ್ ನಲ್ಲಿ ಓದ್ಕೊಂಡು ಬಂದಿರೋರು ಇವರು. ಭೀಮ್ರಾವ್ ಇವ್ರ ಪ್ರಶ್ನೆಗೆ ಉತ್ತರ ಕೊಡ್ತಾನೆ ಅನ್ನೋದೆಲ್ಲ ಕನ್ಸಿನ ಮಾತು. ಉತ್ತರ ಕೊಟ್ರೆ ಆಗ ನಾನು ಕೂಡ ಭೀಮನ್ ಜೊತೆ ನಿಂತು ಹೋರಾಟ ಮಾಡ್ತೀನಿ. ಅವ್ರ ತಂದೆಯವರ ಪೆನ್ಷನ್ಗೋಸ್ಕರ ನಾನು ಹೋರಾಟ ಮಾಡ್ತೀನಿ. ಈಗ ಕಳೆ ಕಡ್ತು. ಈಗ ಈ ಆಟಕ್ಕೊಂದು ಕಳೆ ಕಡ್ತು ನೋಡಿ. ವೈಭವ್ ಮೂರ್ತಿ, ಕಠಿಣವಾದ ಪ್ರಶ್ನೆಗಳನ್ನ ಕೇಳಿ ಈ ಭೀಮ್ರಾವ್ಗೆ. ಹೆಂಡತಿ, ಅಪ್ಪ, ಅತ್ತೆಗೆ, ಇವರಿಗೆಲ್ಲ ಇವನ್ ಮೇಲೆ ತುಂಬಾ ಹೆಮ್ಮೆ ಇದೆ. ಇವತ್ ಇವರು ನೋಡ್ಬಿಡ್ಲಿ ಭೀಮ್ರಾವ್ ಯೋಗ್ಯತೆ ಏನು ಅಂತ. ಬನ್ನಿ ಕೂತ್ಕೊಳ್ಳಿ ಜೋಶಿ ಅವರೇ. ಮೊದಲನೇ ಪ್ರಶ್ನೆ ಭೀಮಾ. ಯುನೋ, ಇನ್ ಕೋಲ್ಡ್ ಕಂಟ್ರೀಸ್, ಹಿಮ ದೇಶಗಳಲ್ಲಿ ನದಿಗಳು ಸಹ ಹೆಪ್ಪುಗಟ್ಟುತ್ತವೆ. ಬಟ್ ಅಲ್ಲಿರೋ ಮೀನುಗಳು ಆರಾಮಾಗಿ ಬದುಕಿರುತ್ತವೆ. ಹೇಗೆ? ಹೌ? ಹೇಳಪ್ಪ. ಹಿಮರಾಷ್ಟ್ರಗಳಲ್ಲಿ ಉಷ್ಣಾಂಶ 0 ಡಿಗ್ರಿಗಿಂತ ಕಡಿಮೆ ಹೋಗೋದ್ರಿಂದ ಅಲ್ಲಿರೋ ನೀರಿನ ಮೇಲ್ಭಾಗ ಮಂಜುಗಟ್ಟಬಹುದು. ಆದ್ರೆ ಮಂಜುಗಡ್ಡೆ ಕೆಳಗಿರೋ ನೀರು ದ್ರವ ರೂಪದಲ್ಲೇ ಇರುತ್ತೆ. ಅಲ್ಲಿ ನೀರು ಹೆಪ್ಪುಗಟ್ಟಲ್ಲ. ಆ ನೀರಿನ ಉಷ್ಣಾಂಶ ಸರಾಸರಿ 4 ಡಿಗ್ರಿ ಅಷ್ಟಿರುತ್ತೆ. ಮೇಲೆ ಮಂಜುಗಟ್ಟಿರೋದ್ರಿಂದ ನೀರಲ್ಲಿರೋ ಆಮ್ಲಜನಕ ಹಾಗೆ ಉಳ್ಕೊಂಡಿರುತ್ತೆ. ಸೂರ್ಯನ ಕಿರಣ ಕೂಡ ನೇರವಾಗಿ ನೀರನ್ನ ಸ್ಪರ್ಶ ಮಾಡುತ್ತೆ. ಇದೇ ಕಾರಣದಿಂದ ಮೀನುಗಳು ಆರಾಮಾಗಿ ನೀರಿನಲ್ಲಿ ಜೀವಿಸಬಹುದು, ಸರ್ವೈವ್ ಆಗಬಹುದು. ರಮಾಬಾಯಿ, ನಿನ್ ಗಂಡ ಏನ್ ಸರ್ಕಸ್ ಮಾಡ್ತಿಲ್ಲ ಚಪ್ಪಾಳೆ ತಟ್ಟಾಕೆ. ಮತ್ತೆ ನಿನಗೆ ಹೇಗ್ ಗೊತ್ತು ಈ ಭೀಮ್ರಾವ್ ಕೊಟ್ಟಿರೋ ಉತ್ತರ ಸರಿನೋ ಇಲ್ಲ ತಪ್ಪೋ ಅಂತ? ವೈಭವ್ ಮೂರ್ತಿಗಳ ಮುಖನೇ ಹೇಳ್ತಿದೆ ಇವರು ಸರಿಯಾದ ಉತ್ತರ ಕೊಟ್ರು ಅಂತ. ಹಾಗೆ ನಿಮ್ ಮುಖ ಹೇಳ್ತಿದೆ ನಿಮಗ ಅರ್ಥನೂ ಆಗಿಲ್ಲ ಈ ಪ್ರಶ್ನೆಗೆ ಉತ್ತರ ಏನು ಅಂತ. ರಮಾಬಾಯಿ, ಇನ್ನೊಂದು ಮಾತಾಡಿದ್ರು ನಾಲ್ಗೆ ಕಿತ್ತು ಕಾಗೆ ಹಾಕ್ತೀನಿ, ಹುಷಾರ್. ವೈಭವ್ ಮೂರ್ತಿಗಳೇ, ನೀವ್ ಹೇಳಿ, ಭೀಮ ಸರಿಯಾಗಿ ಉತ್ತರ ಕೊಟ್ಟಿದ್ದಾನೋ ಇಲ್ವೋ? ಉತ್ತರ
ಸರಿ ಇದೆ. ಅದೃಷ್ಟವಶಾತ್ ಏನೋ ಸರಿಯಾದ ಉತ್ತರ ಕೊಟ್ಟಿದ್ಯಾ ಭೀಮ್ರಾವ್. ತೊಂದರೆ ಇಲ್ಲ. ವೈಭವ್ ಮೂರ್ತಿಗಳೇ, ಇವನ ಅದೃಷ್ಟಕ್ಕೆ ಇನ್ನೊಂದು ಪ್ರಶ್ನೆ ಎಸಿರಿ. ಒಂದ್ ಪ್ರಶ್ನೆಗೆ ಉತ್ತರ ಕೊಡೋದೇನೋ ದೊಡ್ಡಸ್ತಿಕೆ ಅಲ್ಲ. ಆಯ್ತು, ಹಾಗೆ ಆಗ್ಲಿ. 5 ಪ್ರಶ್ನೆ ಮುಗಿಲಿ. ಅದೃಷ್ಟಕ್ಕೆ ಗೆಲುವಿನ ಹಾರ ಹಾಕೋದ್ ಬೇಡ. ಹಾಗೇನೆ ಭೀಮನ್ ಸಾಮರ್ಥ್ಯನೂ ಸಾಬೀತಾಗ್ಲಿ. ನಂಗೂ ಒಂದು ಕುತೂಹಲ ಇದೆ. ನಿಮ್ಮ 5 ಪ್ರಶ್ನೆಗಳಲ್ಲಿ ಭೀಮ ಎಷ್ಟು ಉತ್ತರ ಕೊಡಬಲ್ಲ ಅಂತ. ನಂಗೂ ಒಂದು ಅನುಮಾನ ಇದೆ, ಇವನು 5 ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾನೋ ಇಲ್ವೋ ಅಂತ. ಅಕಸ್ಮಾತ್ ಇವನು 1 ಪ್ರಶ್ನೆಗೆ ತಪ್ಪು ಉತ್ತರ ಕೊಟ್ರು ನಾನು ನಿರ್ಧಾರಕ್ಕೆ ಬರ್ತೀನಿ. ಇವನಿಗೆ ವಿದ್ಯೆ ಮೇಲಿನ ಆಸಕ್ತಿ ಏನಿದೆ ಅದು ಕಮ್ಮಿ ಆಗಿದೆ ಅಂತ. ರಾಮ್ಜಿ ಅಣ್ಣ, ಭೀಮ್ರಾವ್ ಎಲ್ಲಾ ಪ್ರಶ್ನೆಗೂ ಸರಿಯಾದ ಉತ್ತರ ಕೊಟ್ಟೇ ಕೊಡ್ತಾನೆ ಅಂತ ನಮ್ಗಂತೂ ಸಂಪೂರ್ಣ ನಂಬಿಕೆ ಇದೆ. ನಾವೇ ನಮ್ ಕೈಯಾರೆ ಹೂವಿನ ಹಾರ ಹಾಕಿ ಸ್ವಾಗತ ಮಾಡ್ತೀವಿ. ನಾನ್ ಈಗ್ಲೇ ಹೋಗಿ ವಟಾರ್ದವ್ರಿಗೆಲ್ಲ ವಿಷಯ ಮುಟ್ಸಿ ಹಾರನು ತರ್ತೀನಿ. ಬನ್ನಿ ಶಾಂತಮ್ಮ. ಹಾ, ನಡಿ ಬೇಗ ಹೋಗೋಣ. ಸೆಕೆಂಡ್ ಕ್ವೆಶ್ಚನ್ ಭೀಮ್ರಾವ್. ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ ಯಾವಾಗ ಮತ್ತು ಯಾರು ಮಾಡಿದ್ರು? ಸಾವಿರದ 526ನೇ ಇಸ್ವಿಲಿ ಝೈರುದ್ದೀನ್ ಮೊಹಮ್ಮದ್ ಸ್ಥಾಪನೆ ಮಾಡಿದ್ದು, ಅರ್ಥಾತ್ ಬಾಬರ್ ಮಾಡಿದ್ದು. ಕಿಟ್ಟಿ ಅಣ್ಣ, ಬೇಗ ಒಂದು ದೊಡ್ಡ ಹೂವಿನ ಹಾರ ಸಿದ್ಧ ಮಾಡ್ಕೊಡು. ಏ ಸರ್ಸು, ಪೆನ್ಷನ್ ಶುರು ಆಯ್ತಾ ಏನು? ಪೆನ್ಷನ್ ಶುರು ಆಗುತ್ತೆ ಬಿಡು, ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ಈಗ ವಿಷಯ ಏನಂದ್ರೆ, ಆ ಪ್ರಚಂಡ್ ಮೂರ್ತಿಗಳ್ ತಮ್ಮ ಒಬ್ರು ಲಂಡನ್ ಇಂದ ಬಂದಿದಾರಲ್ಲ, ಏನ್ ಹೆಸರು ಅವ್ರದ್ದು? ವೈಭವ್. ಹಾ, ವೈಭವ್ ಮೂರ್ತಿ. ಇಬ್ರು ಮಧ್ಯ ಈಗ ಪ್ರಶ್ನೋತ್ತರ ನಡೀತಾ ಇದೆ. ವೈಭವ್ ಮೂರ್ತಿ ಭೀಮಂಗೆ 5 ಪ್ರಶ್ನೆ ಕೇಳ್ತಾರಂತೆ. ನಮ್ ಭೀಮ ಆ 5 ಪ್ರಶ್ನೆಗೂ ಖಂಡಿತ ಉತ್ತರ ಕೊಡ್ತಾನೆ. ಹೌದಾ? ಅಷ್ಟೊಂದ್ ಸುಲಭ ಅನ್ಕೊಂಡಿದ್ಯಾ ಅವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋದು? ಅಷ್ಟೊಂದ್ ಸುಲಭ ಆಗದೆ ಇರೋದಿಕ್ಕೇನೆ ಭೀಮ ಕೊಡ್ತಾ ಇರೋದು. ಆದ್ರೆ ಒಂದ್ ಮರಿಬೇಡ, ನಮ್ ಇಡೀ ವಟಾರದಲ್ಲೇ ಚೆನ್ನಾಗಿ ಓದು ಬರಹ ಕಲ್ತಿರೋನು ಅಂದ್ರೆ ಭೀಮ್ರಾವ್ ಮಾತ್ರ. ಅವನ್ ಸರಿಯಾದ ಉತ್ತರನೂ ಕೊಡ್ತಾನೆ, ಹಂಗೆ ಸ್ಪರ್ಧೆಲಿ ಗೆದ್ದು ಗೆಲ್ತಾನೆ. ಸರಿಯಾದ ಉತ್ತರ ಕೊಟ್ಟು ಸ್ಪರ್ಧೆಲಿ ಗೆದ್ದು ಬಂದಾಗ ಭೀಮಂಗೆ ಹಾರ ಹಾಕಿ ನಾವು ಸ್ವಾಗತ ಮಾಡ್ತೀವಿ. ತಗೊಳಪ್ಪ, ಎಲ್ಲಾ ಭ್ರಮೇಲಿದಾರಷ್ಟೇ. ಹಾರ ತಗೊಳಕ್ ಬೇರೆ ಇಲ್ಲಿವರೆಗೂ ಬಂದಿದ್ದಾರೆ. ಆ ಭೀಮನ್ಗೆ ಹಾರ ಹಾಕಿ ಸ್ವಾಗತ ಬೇರೆ ಮಾಡ್ತಾರಂತೆ. ಹಾರ ಹಾಕೋ ಶಕ್ತಿ ಆ ದೇವ್ರು ಕೊಟ್ಟಿದ್ದಾನ ನಮ್ಗೆ. ನಾವಿಷ್ಟೆಲ್ಲ ಮಾಡ್ತಿರೋ ಉದ್ದೇಶ ಆ ಲಂಡನ್ ವಾಲಂಗೆ ಗೊತ್ತಾಗ್ಲಿ ನಮ್ ಭೀಮ ಎಷ್ಟ್ ಓದಿದಾನೆ, ಎಷ್ಟ್ ಬುದ್ಧಿವಂತ ಅನ್ನೋದು. ಹಾ, ವೈಭವ್ ಮೂರ್ತಿಗಳು ಇನ್ನೊಂದ್ ಮಾತು ಹೇಳಿದ್ದಾರೆ. ಅಕಸ್ಮಾತ್ 5 ಪ್ರಶ್ನೆಗೆ ಭೀಮ ಸರಿಯಾದ ಉತ್ತರ ಕೊಟ್ಟ ಅಂದ್ರೆ ಭೀಮನ್ ಪೆನ್ಷನ್ ಹೋರಾಟಕ್ಕೆ ಅವರು ಖುದ್ದಾಗ್ ಬಂದು ಜೊತೆಗ್ ನಿಂತ್ಕೋತಾರಂತೆ. ನಡಿ ನಡಿ, ಬೇಗ ಹೋಗೋಣ. ಹಾ, ನಡೀರಿ. ಕಿಟ್ಟಿ ಅಣ್ಣ, ರಾಘಣ್ಣ, ನೀವು ನಡೀರಿ, ಹೋಗೋಣ. ಬನ್ನಿ, ನೀವು ಬನ್ನಿ. ಬನ್ನಿ ಬನ್ನಿ, ಬೇಗ ಬನ್ನಿ. ನಿಮ್ಗೇನನ್ಸುತ್ತೆ? ಭೀಮ ಸರಿಯಾದ ಉತ್ತರ ಕೊಡ್ತಾನೆ ಅಂತೀರಾ? ಅಯ್ಯೋ, ಸರಿಯಾಗಾದ್ರೂ ಕೊಡ್ಲಿ, ತಪ್ಪಾಗಾದ್ರೂ ಕೊಡ್ಲಿ, ನಮ್ಗೇನಾಗ್ಬೇಕು? ನಡೀರಿ, ಒಳಗೆ ಒಳ್ಳೆ ನಾಟಕ ನಡೀತಾ ಇರುತ್ತೆ, ಕಣ್ತುಂಬಿಸ್ಕೊಳ್ಳೋಣ. ಅದು ಸರಿ, ಬನ್ನಿ ಹೋಗೋಣ. ನಡೀರಿ.
ರಮಾಬಾಯ್, ನಾನ್ ಹೇಳಲಿಲ್ವಾ ಇಲ್ಲೇನ್ ಸರ್ಕಸ್ ನಡೀತಿಲ್ಲ ಅಂತ? ಏನಿದೆಲ್ಲ ಮಾತಿಗೂ ಯಾಕೆ ಚಪ್ಪಳೆ ಹೊಡಿತಿದ್ಯಾ? ಇವರು ಸರಿಯಾದ ಉತ್ತರ ಕೊಡ್ತಿದ್ದಾರೆ, ಸಂತೋಷ ಆಗ್ತಿದೆ. ಇಷ್ಟು ಅರ್ಥ ಆಗ್ತಿಲ್ವಾ ನಿಮ್ಗೆ? ನಾಲ್ಕು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ಯಾ ಭೀಮ್ರಾವ್. ಬಟ್ ನಾವ್ ದ ಲಾಸ್ಟ್ ಒನ್. ಐದನೇ ಮತ್ತು ಕೊನೆ ಪ್ರಶ್ನೆಗೆ ಉತ್ತರ ಕೊಟ್ರೆ ಗೆಲುವು ನಿಂದೆ. ಇಲ್ಲಿಯವರೆಗೂ ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ಸಂಘರ್ಷ ಮಾಡಿರೋ 5 ಮಹಾನ್ ಪುರುಷರ ಹೆಸರೇಳು. ಈ ಹೆಸರುಗಳನ್ನೇ ಯಾಕೆ ತಗೊಂಡೆ ಅಂತ ಅದನ್ನು ಹೇಳು. ಐದೇ ಯಾಕೆ? ನಾನ್ ಬೇಕಿದ್ರೆ 100 ಹೆಸರು ಕೊಡಬಲ್ಲೆ ವೈಭವ ಮೂರ್ತಿಗಳೇ. ಅವರೆಲ್ಲ ಭಾರತದ ಇತಿಹಾಸದಲ್ಲಿ ಬಹಳ ದೊಡ್ಡ ಹೋರಾಟ ಮಾಡಿದ್ದಾರೆ. ಮತ್ತೆ ಅವರೆಲ್ಲರ ಹೋರಾಟ ಅದೆಷ್ಟು ಮಹತ್ವವಾದದ್ದು ಅಂದ್ರೆ ನಾವೆಲ್ಲ ಅದರಿಂದ ಪ್ರೇರಣೆ ಪಡ್ಕೋಬೇಕು. ಆದ್ರೆ ಇಂಥ ಮಹಾನ್ ವ್ಯಕ್ತಿಗಳ ಹೆಸರು ನನಗ್ ಗೊತ್ತು, ನಿಮಗ್ ಗೊತ್ತು, ಇವ್ರಿಗ್ ಗೊತ್ತು, ಇವ್ರಿಗ್ ಗೊತ್ತು, ಎಲ್ರಿಗೂ ಗೊತ್ತು. ಅದಕ್ಕೆ ಇವತ್ತು ನಾನು ನಿಮ್ಗೆ ಎಂಥ ವ್ಯಕ್ತಿಗಳ ಬಗ್ಗೆ ಹೇಳಕ್ ಹೊರಟಿದ್ದೀನಿ ಅಂದ್ರೆ ನೀವೆಲ್ಲಿವರೆಗೂ ಅವ್ರ ಹೆಸರನ್ನು ಕೇಳಿರಲ್ಲ. ಅದೇನಂದ್ರೆ ವೈಭವ ಮೂರ್ತಿಗಳೇ, ಒಂದು ಸಂಘಟನೆ ಕೇವಲ 4-5 ಜನರಿಂದ ಆಗುವಂಥದ್ದಲ್ಲ. ಅದು 100 ವ್ಯಕ್ತಿಗಳ ಒಂದು ಸಮೂಹ ಆಗಿರುತ್ತೆ. ಆದ್ರೆ ಇತಿಹಾಸದಲ್ಲಿ ಮಾತ್ರ ಕೇವಲ 4-5 ಜನರ ಹೆಸರು ಉಲ್ಲೇಖ ಆಗಿರುತ್ತೆ. ಆದ್ರೆ ಉಳಿದಿರೋ 95 ಜನ ಕೂಡ ತಮ್ಮ ಜೀವನ ಇಡೀ ಸಂಘರ್ಷ ಮಾಡಿರ್ತಾರೆ. ಆದ್ರೆ ಅವರು ಕೆಳವರ್ಗದವರಾಗಿರ್ತಾರೆ. ಇತಿಹಾಸದ ಪುಟಗಳಲ್ಲಿ ಇವ್ರ ಹೆಸರು ಕಾಣೋದೇ ಇಲ್ಲ ನಿಮ್ಗೆ. ಯಾಕಂದ್ರೆ ಓದು ಬರಹ ಕಲ್ತಿರೋರ್ ತಾನೆ ಇತಿಹಾಸನ ಬರೆಯೋಕ್ ಸಾಧ್ಯ. ನಮ್ಮ ಜಾತಿಯವ್ರಿಗೆ ಓದು ಬರಹ ಎಲ್ಲಿಂದ ಬರ್ಬೇಕು ಹೇಳಿ? ಇನ್ ಇತಿಹಾಸ ಹೇಗ್ ಬರೀತಾರೆ? ಅದಕ್ಕೆ ವೈಭವ ಮೂರ್ತಿಗಳೇ, ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ಸಂಘರ್ಷವನ್ನ ಮಾಡಿದವ್ರು ಯಾರು ಅಂದ್ರೆ ನೀವು ಕರೆಯೋ ಕೆಳವರ್ಗದವರು, ಅಂದ್ರೆ ನಾವು. ನಿಮ್ಮಂಥ ಮೇಲ್ನವ್ರ ಮನೇಲಿ ಮಗು ಹುಟ್ಟಿದ್ರೆ ಅದನ್ನ ದೇವರ ಕೃಪೆ ಅಂತ ಭಾವಿಸ್ತೀರಾ. ಆದ್ರೆ ನಮ್ಮ ಮನೇಲಿ ಒಂದು ಮಗು ಹುಟ್ಟಿದ್ರೆ ಅದನ್ನ ಸಮಾಜಕ್ಕೆ ಶಾಪ ಅಂತ ಭಾವಿಸ್ತೀರಾ. ಪದೇ ಪದೇ ನಮ್ಮ ಮನೇನ, ನಮ್ಮ ಜಾತಿನ, ನಮ್ಮ ಆಲೋಚನೆನ ಶುದ್ಧೀಕರಣ ಮಾಡೋ ಮಾತಾಡ್ತಾರೆ. ನಾವು ನಡ್ಕೊಂಡು ಹೋದ್ರೆ ಭೂಮಿ ಮೇಲೆ ಹೆಜ್ಜೆ ಉಳಿಬಾರ್ದು ಅಂತ ಬೆನ್ನಿಗೆ ಪೊರ್ಕೆ ಕಟ್ತಾರೆ. ನಮ್ಮ ಎಂಜಲಿಂದ ಈ ಮಣ್ಣು ಅಪವಿತ್ರ ಆಗುತ್ತೆ ಅಂತ ಕತ್ತಿಗೆ ಮಡಕೆ ಕಟ್ಕೋತಾರೆ. ದೇವರು ಧರ್ಮದ ಹೆಸರಲ್ಲಿ ನಮ್ಮನ್ನ ಹೆದರಿಸ್ತಾರೆ. ಆದ್ರೆ ದೇವಸ್ಥಾನಕ್ಕೆ ಪ್ರವೇಶ ಮಾಡಕ್ ಬಿಡಲ್ಲ. ನಿಮ್ಮಂಥ ಮೇಲ್ನೋರ್ ಮನೆ ಕೇರಿ ಗಲೀಜನ್ನ ಶುಚಿ ಮಾಡೋ ಅಂತ ನಾವು
ನೀರನ್ನ ಮುಟ್ಟಿದ್ರೆ ಅದು ಅಶುದ್ಧ ಆಗಿ ಹೋಗುತ್ತೆ. ಇನ್ಸ್ಪೆಕ್ಟರ್ ಸಾಹೇಬ್ರು ಇಷ್ಟ ಬಂದಾಗ ನಮ್ಮ ವಠಾರಕ್ಕೆ ಬರ್ತಾರೆ. ಸಾಕ್ಷಿ, ಆಧಾರ ಇವೆಲ್ಲ ಯಾವುದೂ ಇಲ್ಲದೆ ಯಾರನ್ ಬೇಕಾದ್ರೂ ಕಳ್ಳ ಅಂತ ಎಳ್ಕೊಂಡು ಹೋಗ್ತಾರೆ. ಯಾರು ಬೇಕಾದ್ರೂ ನಮ್ಮ ವಠಾರಕ್ಕೆ ನುಗ್ಬಹುದು, ನಮ್ಮ ವಸ್ತುಗಳನ್ನ ಎಸಿಬಹುದು, ಯಾರಿಗೆ ಬೇಕಾದ್ರೂ ಹೊಡಿಬಹುದು. ಹೊಡೆಯೋದು ಅವ್ರ ಅಧಿಕಾರ ಆದ್ರೆ ಹೊಡೆಸ್ಕೊಳ್ಳೋದು ನಮ್ಮ ಕರ್ತವ್ಯ ಅಂತೆ. ನಮ್ ತಾಯಿ ಸತ್ತಾಗ ಅವ್ರನ್ನ ಸುಡಕ್ಕೆ ಒಂದಡಿ ಜಾಗನೂ ಕೊಡ್ಲಿಲ್ಲ. ಅದಕ್ಕೆ ವೈಭವ್ ಮೂರ್ತಿಗಳೇ, ಪ್ರತಿ ಕ್ಷಣ ನಾವು ಈ ಭೂಮಿಗೆ ಭಾರ ಅನ್ನೋ ಕೀಳರ ಮೇಲೆ ಬದುಕ್ತಾ ಇದ್ದೀವಿ ಅನ್ಸುತ್ತೆ. ಎಷ್ಟೇ ಆಗ್ಲಿ ಈ ಸಮಾಜಕ್ಕೆ ನಾವು ಭಾರನೇ ಅಲ್ವಾ? ನೋಡಿ ಮೂರ್ತಿಗಳೇ, ನಿಮ್ಮ ಜಾತಿಲಿ ಯಾರಾದ್ರೂ ಪೆನ್ಷನ್ಗೋಸ್ಕರ ಅಂತ ಹೋರಾಟಕ್ಕೆ ನಿಂತ್ರೆ ನೀವು ಅವ್ರ ಪರವಾಗಿ ನಿಲ್ತೀರ. ಅದೇ ನಾವು ಪೆನ್ಷನ್ ಕೇಳಕ್ಕೆ ಅಂತ ಹೋದ್ರೆ ನೀವು ನಮ್ಗೆ ಪ್ರಶ್ನೆ ಕೇಳಿ ಸವಾಲ್ ಹಾಕ್ತಾ ಇದ್ದೀರಾ. ಎಲ್ರ ಮುಂದೆ ನನಗೆ ಅವಮಾನ ಮಾಡಕ್ ನೋಡ್ತಾ ಇದ್ದೀರಾ. ಮತ್ತೆ ಎಲ್ಲೋ ಒಂದು ಕಡೆಯಲ್ಲಿ ನಿಮ್ಗೂ ಒಂದು ಆಸೆ ಇದೆ, ನಮ್ಮಪ್ಪಂಗೆ ಯಾವತ್ತೂ ಪೆನ್ಷನ್ ಸಿಗ್ಬಾರ್ದು ಅಂತ. ಅದಕ್ಕೆ ವೈಭವ್ ಮೂರ್ತಿಗಳೇ, ನಮ್ದೆಂಥ ಸಂಘಟನೆ ಅಂದ್ರೆ ನಮ್ಮ ಸಂಘರ್ಷದ ಬಗ್ಗೆ ಇತಿಹಾಸದ ಪುಟಗಳಲ್ಲಿ ಉಲ್ಲೇಖ ಆಗದೆ ಇದ್ರು ಸಂಘರ್ಷ ನಮ್ಮ ಹಕ್ಕು. ಅದಕ್ಕೆ ಈ 5 ಜನರಲ್ಲಿ ನಾನು ಹೇಳೋ ಮೊದಲ, 2ನೇ, 3ನೇ, 4ನೇ, 5ನೇ ಹೆಸರು ಎಲ್ಲ ನಮ್ಮೋರೆ, ಅಂದ್ರೆ ಕೆಳವರ್ಗದವ್ರ ಹೆಸರೇ ಆಗಿರುತ್ತೆ. ಹೆಸರಲ್ವಾ, ನಿಮಗ್ ಬೇಕಾದ ಹೆಸರನ್ನೇ ಆಯ್ಕೆ ಮಾಡ್ಕೊಡಿ. ಅದು ರಾಮ್ಜಿ ಆಗಿರ್ಲಿ, ಪುರಂಜನ್ ಆಗಿರ್ಲಿ, ಆನಂದ, ಜನಾರ್ದನ, ನಂಜುಂಡ, ನಟರಾಜ, ಯಾವ ಹೆಸರನ್ನು ಬೇಕಾದ್ರೂ ತಗೊಳ್ಳಿ. ಇವರೆಲ್ಲ ಕೆಳವರ್ಗದವರೇ ಆಗಿದ್ದಾರೆ. ಮತ್ತೆ ಹೋರಾಟಗಾರರೇ. ಆಯ್ತಾ ಭೀಮ್ರಾವ್? ಭಾಷಣ 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 ಚೆನ್ನಾಗಿ ಭಾಷಣ ಮಾಡ್ತೀಯ ಕಣ ನೀನು. ಆದ್ರೆ ತಪ್ಪುತ್ತರ ಕೊಟ್ಟೆ. ಉತ್ತರ ಸರಿನೋ ತಪ್ಪೋ ಅನ್ನೋದಲ್ಲ ನರೋತ್ತಮ್ ಜೋಶಿ. ನಿನಗಿದೆಲ್ಲ ಅರ್ಥ ಆಗಲ್ಲ. ದಯವಿಟ್ಟು ಇಲ್ಲಿಂದ ಹೊರಡಿ. ನೀವು ನಮ್ಮ ಹಣೆ ಬರನ ನಾವೇ ನೋಡ್ಕೋತೀವಿ.